ನಮ್ಮ ಇಂದಿನ ವಿಷಯ ನಿನ್ನ ನೀನು ಮರೆತರೇನು. ಕ್ಯಾಪ್ಗ್ರಾಸ್ ಸಿಂಡ್ರೋಮ್ ಆಧ್ಯಾತ್ಮಿಕ ಅನುಭವಗಳು ನರಮಾನಸಿಕ ಕ್ರಿಯೆಗಳ ಪರಿಣಾಮಗಳಂತ ಹೇಳಿದ ತಕ್ಷಣ ಜನ ಕಸಿವಿಸಿಕೊಳ್ತಾರೆ. ನಾನು ಹಿಂದೆ ಮಾಡಿದಂಥ ಖೇಚರಿ ಯೋಗ ಮುದ್ರೆ ಕುರಿತಾದಂಥ ವಿಡಿಯೋ ನೋಡಿದಂಥ ಕೆಲವರು ಅದನ್ನು ಸಾಧನೆ ಮಾಡಿದವರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕೆಲವರಿಗೆ ಯೋಗದಲ್ಲಿ ಚಿತ್ತ, ಮನಸ್ಸು, ಬುದ್ಧಿ ಇವುಗಳ ಬಗ್ಗೆ ಸಮಗ್ರವಾದಂಥ ಚಿತ್ರಣ ಇದ್ದು ಅದೇ ಅಂತಿಮ ಅಂತಕ್ಕಂಥ ಭಾವನೆ ಕೂಡ ಇದೆ. ಪತಂಜಲಿ ಯೋಗ ಸೂತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ, ಹಾಗೆಯೇ ಜೈನ ಬೌದ್ಧ ಚಿಂತನೆಗಳಲ್ಲಿ ಚಿತ್ತ, ಮನಸ್ಸು, ಬುದ್ಧಿಯ ಬಗ್ಗೆ ಇರೋದೆಲ್ಲವುದು ಊಹೆಯ ಮೇಲೆ ಕಟ್ಟಲಾಗಿರ್ತಕ್ಕಂಥ ಸಂಗತಿಗಳು. ಹಿಂದಿದ್ದ ಈಗಿರ್ತಕ್ಕಂಥ ಯೋಗಿಗಳಲ್ಲಿ ಯಾರಿಗೂ ನರಕ್ರಿಯಾಶೀಲತೆ ಮತ್ತು ಮಾನಸಿಕ ಸ್ಥಿತಿಗಳ ನಡುವೆ ಏನು ಸಂಬಂಧ ಇದೆ ಅನ್ನೋದು ಗೊತ್ತಿರಲಿಲ್ಲ ಮತ್ತು ಹಾಗೆ ಗೊತ್ತಾಗೋದು ಸಾಧ್ಯವೂ ಇರಲಿಲ್ಲ. ಈ ಬಗ್ಗೆ ಸಮಗ್ರವಾಗಿ ನಾವು ಇನ್ನೊಂದು ಪ್ರತ್ಯೇಕ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸದ್ಯಕ್ಕೆ ನರಜಾಲ, ಮೆದುಳು ಮತ್ತು ಮಾನಸಿಕ ಸ್ಥಿತಿಗಳ ನಡುವಿನ ಸಂಬಂಧಗಳನ್ನು ತೋರಿಸ್ತಕ್ಕಂಥ ಆಧುನಿಕ ವಿಜ್ಞಾನದ ಇತ್ತೀಚಿನ ಸಂಶೋಧನೆಗಳನ್ನು ಕುರಿತಾದಂಥ ಕೆಲವು ಆಸಕ್ತಿಕರ ಸಂಗತಿಗಳನ್ನು ನಾವು ತಿಳ್ಕೊಳ್ಳೋಣ. 20ನೇ ಶತಮಾನದ 2ನೇ ದಶಕದ ಕೊನೆಯ ವೇಳೆಗೆ ಮ್ಯಾಡಮೆ ಮೆಕಾಬ್ರೆ ಅಂತಕ್ಕಂಥ ಒಬ್ಬ ಹೆಂಗಸಿಗೆ ತನ್ನ ಗಂಡ ಸೇರಿದಂತೆ ತನ್ನ ಆಪ್ತರ ಜಾಗಕ್ಕೆ ಅಂತಹವರದೇ ಆದಂಥ ಬೇರೆ ನಗರಿಗಳು ಬಂದು ತನ್ನ ಮನೆಯಲ್ಲಿ ತನ್ನೊಂದಿಗೆ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಮೂಡುತ್ತೆ. ಆಕೆ ಅನುಮಾನ ಪಟ್ಟ ಎಲ್ಲ ಜನ ತಾವು ಯಾರ ನಕಲಿಗಳು ಅಲ್ಲ ಅಂತ ಎಷ್ಟು ಸಮಾಧಾನ ಪಡಿಸಿದ್ರೂ ಆಕೆ ಒಪ್ಪೋದಿಲ್ಲ. ಅದಾದ ನಂತರ ಆಕೆಯನ್ನು ಚಿಕಿತ್ಸೆಗಾಗಿ ಜೋಸೆಫ್ ಕ್ಯಾಪ್ಗ್ರಾಸ್ ಅಂತಕ್ಕಂಥ ಮನೋವೈದ್ಯನ ಬಳಿಗೆ ಕರೆತರಲಾಗುತ್ತೆ. ಮ್ಯಾಡಮೆ ಮೆಕಾಬ್ರಿಯ ಮಾನಸಿಕ ಲಕ್ಷಣ ಮತ್ತು ಸ್ಥಿತಿಗಳನ್ನು ಅಧ್ಯಯನ ಮಾಡಿ 1923ರಲ್ಲಿ ಜೋಸೆಫ್ ಕ್ಯಾಪ್ಗ್ರಾಸ್ ಮತ್ತು ಜೀನ್ ಡಿಬೋಲ್ ಲಕೌಸೋ ಇಬ್ಬರು ಸೇರಿ ಒಂದು ಲೇಖನವನ್ನು ಪ್ರಕಟಣೆ ಮಾಡ್ತಾರೆ. ಇದನ್ನು ಅವರು ನಕಲಿಗಳ ಅಥವಾ ಸಾದೃಶ್ಯರ ಪ್ರೇಮೆ ಅಂತ ಕರೆದಿರ್ತಾರೆ. ಇದನ್ನು ಈಗ ಕ್ಯಾಪ್ಗ್ರಾಸ್ ಸಿಂಡ್ರೋಮ್ ಅಥವಾ ರೋಗ ಲಕ್ಷಣ ಅಂತ ಕರೀತಾರೆ. ಎಲ್ರಿಗಿರ್ತಕ್ಕಂಥ ಪರಿಚಿತ ವ್ಯಕ್ತಿಗಳು ಅಥವಾ ವ್ಯಕ್ತಿ ನಿಜವಾದಂಥವರಲ್ಲ, ನಿಜವಾದವರನ್ನು ಎಲ್ಲ ವಿಧದಲ್ಲೂ ಹೋಗ್ತಕ್ಕಂಥ ನಕಲಿಗಳು ಅಂತ ನಂಬತಕ್ಕಂಥ ಮಾನಸಿಕ ಭ್ರಮೆ ಇದು. ಈ ಭ್ರಮೆ ಮಾನಸಿಕವಾದದ್ದು ಮತ್ತು ಹೆಂಗಸರಿಗೆ ಸೀಮಿತವಾದ್ದು ಅಂತ ಆರಂಭಿಕ ದಿನಗಳಲ್ಲಿ ಪರಿಗಣಿಸಲಾಗಿತ್ತು. ಆದರೆ 1980ರ ನಂತರ ನಡೆಸಿದಂಥ ಸಂಶೋಧನೆಗಳಿಂದ ಮೆದುಳಿನ ನಿರ್ದಿಷ್ಟ ಭಾಗಗಳಿಗೆ ಆಗ್ತಕ್ಕಂಥ ಧಕ್ಕೆಗಳಿಂದ ನರತಂತುಗಳು ತಮ್ಮ ಕ್ರಿಯಾಶೀಲತೆಯನ್ನು ಕಳೆದುಕೊಳ್ಳೋದ್ರಿಂದ ಈ ಮಾನಸಿಕ ಭ್ರಮೆ ಉಂಟಾಗ್ತದೆ ಅನ್ನೋದನ್ನು ಪತ್ತೆ ಹಚ್ಚಲಾಯಿತು. ಈಗ ಕ್ಯಾಪ್ಗ್ರಾಸ್ ಸಿಂಡ್ರೋಮ್ ನರಮಾನಸಿಕ ರೋಗ ಅಂತ ಒಪ್ಪಲಾಗುತ್ತೆ. 1979ರಲ್ಲಿ ಮೆದುಳಿನ ಹಾಲೆಯ ಮುಂಭಾಗಕ್ಕೆ ಧಕ್ಕೆಯಾಗಿ ಪರಿಚಿತರನ್ನು ಗುರುತಕ್ಕಂಥ ವೈಫಲ್ಯ, ಮೆದುಳಿನ ಬಲಹಾಲೆಗೆ ಆದ ಧಕ್ಕೆಯಿಂದ ಈ ನರಮಾನಸಿಕ ಭ್ರಮೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳನ್ನ ಗುರುತಿಸಲಾಯಿತು. ಮೆದುಳಿಗೆ ಏಟು ಬಿದ್ದಾಗ ಕೆಲವರಲ್ಲಿ ತಮ್ಮದು ಸೇರಿದಂತೆ ಇತರ ಮುಖಗಳನ್ನು ಗುರುತಿಸುವಂತಹ ಸಾಮರ್ಥ್ಯದಲ್ಲಿ ನಷ್ಟ ಉಂಟಾಗುತ್ತೆ. ಆದರೆ ಅವರು ಇತರ ವಸ್ತುಗಳನ್ನು ಸರಿಯಾಗಿ ಗುರುತಿಸ್ತಾರೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪ್ರೋಸೋಪಗ್ನೋಸಿಯಾ ಅಂತ ಕರೀತಾರೆ. ಪ್ರೋಸೋಪಗ್ನೋಸಿಯಾ ಮತ್ತು ಕ್ಯಾಪ್ಗ್ರಾಸ್ ಸಿಂಡ್ರೋಮ್ಗಳ ನಡುವೆ ಹಲವು ಸಾದೃಶ್ಯಗಳು ಇವೆ ಅಂತ ಹಲವು ಹೋಲಿಕೆಗಳು ಇವೆ ಅಂತ ವಾದಿಸಲಾಗುತ್ತೆ. ಈ ವಾದದ ಪ್ರಕಾರ ವ್ಯಕ್ತಿಯ ಮುಖವನ್ನು ಗುರುತಿಸ್ತಕ್ಕಂಥ ಸಾಮರ್ಥ್ಯ ಹೊಂದಿರ್ತದೆ, ಆದರೆ ಹಾಗೆ ಗುರುತಿಸೋದ್ರಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂತಕ್ಕಂಥ ಅಂಶ ಸೇರ್ಕೊಂಡಿರ್ತದೆ. ಆದ್ದರಿಂದ ವ್ಯಕ್ತಿಯನ್ನು ಗುರುತಿಸಿದಾಗಲೂ ಕೂಡ ಅವರಲ್ಲಿ ತಕ್ಷಣ ಪ್ರತಿಕ್ರಿಯೆಯಾಗಿ ಯಾವ ಭಾವನೆಗಳು ಕೂಡ ಉಂಟಾಗೋದಿಲ್ಲ. 1998ರಲ್ಲಿ ವೇಲೂರಿ ರಾಮಚಂದ್ರನ್ ಬರೆದಿರ್ತಕ್ಕಂಥ ಫ್ಯಾಂಟಮ್ ಚಿಂದಿ ಬ್ರೇನ್ ಅಂತಕ್ಕಂಥ ನರಮಾನಸಿಕ ಕಾಯಿಲೆಗಳನ್ನು ಕುರಿತಾದಂಥ ಪುಸ್ತಕದಲ್ಲಿ ತಮ್ಮ ಮುಂದೆ ಬಂದಿದ್ದಂತಹ ಏಕೈಕ ಕ್ಯಾಪ್ಗ್ರಾಸ್ ಸಿಂಡ್ರೋಮ್ ಪ್ರಕರಣ ಕುರಿತಾಗಿ ಅವರು ದಾಖಲೆ ಮಾಡಿದ್ದಾರೆ. ಅವರ ಪ್ರಕಾರ ಕಣ್ಣು ಯಾವುದೇ ಒಂದು ನೋಟವನ್ನು ಕಂಡ ತಕ್ಷಣ ಅದರ ಮಾಹಿತಿಯನ್ನು ಮೆದುಳಿಗೆ ಮತ್ತು ಮೆದುಳಿನ ಇತರ ಭಾಗಗಳಿಗೆ ಹಂಚುತ್ತೆ. ಇದರಲ್ಲಿ ಭಾವನೆಗಳನ್ನು ಹೊಂದಿರತಕ್ಕಂಥ ಅಮಿಗ್ಡಾಲ ಅಂತಕ್ಕಂಥ ಭಾಗ ಕೂಡ ಸೇರಿರ್ತೈತೆ. ಭಾವನೆಗಳು ಮೆದುಳಿನಲ್ಲಿ ನೆನಪುಗಳಾಗಿ ಉಳಿದಿರ್ತವೆ. ಈ ಭಾವನೆಗಳೇ ಮುಖಗಳನ್ನು ಗುರುತಿಸುವಂತೆ ಮಾಡ್ತವೆ. ಮೆದುಳಿಗೆ ಧಕ್ಕೆ ಆದಾಗ ಮುಖವನ್ನು ಗುರುತಿಸ್ತಕ್ಕಂಥ ಮತ್ತು ಅದರೊಂದಿಗೆ ಭಾವನೆಗಳನ್ನು ಉಂಟು ಮಾಡತಕ್ಕಂಥ ಮೆದುಳಿನ ಭಾಗಗಳ ನಡುವೆ ಸಂಪರ್ಕ ಕಡಿದೋಗಿರುತ್ತೆ. ಹಾಗಾದಾಗ ಮೆದುಳಿನಲ್ಲಿ ಪರಿಚಿತಿಯ ದಾಖಲೆ ಇರೋದಿಲ್ಲ. ಈ ಸಂಕೀರ್ಣ ಸ್ಥಿತಿ ಕ್ಯಾಪ್ಗ್ರಾಸ್ ಮನೋಭ್ರಮೆಗೆ ಕಾರಣ ಅಂತ ಅವರು ತಿಳಿಸಿದ್ದಾರೆ. ಕ್ಯಾಪ್ಗ್ರಾಸ್ ಸಿಂಡ್ರೋಮ್ ಚಿಕಿತ್ಸೆಗೆ ಶಿಷ್ಟ ಮಾರ್ಗಗಳು ಇಲ್ಲ ಅಂತಕ್ಕಂಥದ್ದು ಅವರ ನಿಲುವಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಇಂಥ ಆಸಕ್ತಿಕರವಾದಂಥ ನರಮಾನಸಿಕ ಚಟುವಟಿಕೆಗಳು ಮತ್ತು ಅವುಗಳಿಂದ ಉಂಟಾಗ್ತಕ್ಕಂಥ ಮಾನಸಿಕ ಭ್ರಮೆ ಮತ್ತು ರೋಗಗಳಿಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.